ಹಾಯ್, ನಮಸ್ತೆ ಎಲ್ಲರಿಗೂ. ಸುಮುಖ ಎಲೆಕ್ಟ್ರಿಕಲ್ಸ್ ಕಡೆಯಿಂದ ನಾನಿವತ್ತೊಂದು ಎನರ್ಜಿ ಸೇವ್ ರೆಗ್ಯುಲೇಟರ್ ಇದು ಒಂದು ರಿಪೇರಿ ಬಂದಿತ್ತು. ಇದನ್ನು ಈ ಟೆಂಪ್ರೇಚರ್ ಸೆಟಪ್ ಮಾಡ್ಕೊಳ್ಳೋಕ್ಕೆ, ಇವಾಗ ಕಾಯಿಲೆಗಳು, ಹೀಟರ್ ಕಾಯಿಲೆಗಳಿರುತ್ತಲ್ಲ, ಇವಾಗ ಲ್ಯಾಂಡ್ರಿ, ಐರನ್ ಬಾಕ್ಸು, ಈ ಥರ ಎಲ್ಲ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡ್ರೆ ಈ ಥರ ಆ ಟೆಂಪ್ರೇಚರ್ ಬಂದವಾಗ ಆಟೋಮೆಟಿಕ್ಕಾಗಿ ಅದು ಏನಾಗುತ್ತೆ, ಕಟ್ ಆಫ್ ಮಾಡುತ್ತೆ. ಅದೇ ಎನರ್ಜಿ ರೆಗ್ಯುಲೇಟ್ರ್ ಅಂತ. ಈ ಕೆಲವು ಬಾರಿ ಏನಾಗುತ್ತೆ, ಈ ಹೀಟ್ರ್ಗಳಿಗೆ ಇವಕ್ಕೆಲ್ಲ ಥರ್ಮೋಸ್ಟಾಟ್ಗಳು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದವಾಗ ಇದನ್ನು ಹಾಕ್ಕೊಂಬಿಟ್ರೆ ಇದು ಆಟೋಮೆಟಿಕ್ಕಾಗಿ ಎಷ್ಟು ಟೆಂಪ್ರೇಚರಿಗೆ ನೀವು ಸೆಟ್ ಮಾಡಿರ್ತೀರ ಇದು ಅಷ್ಟು ಟೆಂಪ್ರೇಚರ್ ಬಂದವಾಗ ಪವರ್ ಸಪ್ಲೈನ ನಿಲ್ಲಿಸುತ್ತೆ. ಇಲ್ಲಿ ಮೇನ್ಸ್ ಇನ್ಪುಟ್ ಕೊಡ್ತೀವಿ. ಇನ್ಪುಟ್ ಇಲ್ಲಿ ಬಂದು ಇದಕ್ಕೆ ಕನೆಕ್ಟ್ ಮಾಡಿರ್ತೀವಿ. ಇದನ್ನು ಆನ್ ಮಾಡಿದವಾಗ ಇಲ್ಲಿ ಸಾಕೆಟಲ್ಲಿ ಔಟ್ಪುಟ್ ಬಂದಿರುತ್ತೆ. ಇದನ್ನೆಲ್ಲ ನೀವು ಹೀಟ್, ಟೆಂಪ್ರೇಚರ್, ಬಿಸಿ ಆಗುವಂಥ ಐಟಮ್, ಬಿಸಿ ಇವಾಗ ಏನಾದರೂ ಹೀಟ್ರ್ ಆಯಿತು, ನಿಮ್ಮದು ಓವನ್ನು, ಈ ಕಾಯಿಲ್ ಗ್ರಿಲ್ ಓವನ್ ಬರುತ್ತಲ್ಲ ಮೊದಲಿಂದಲ್ಲ, ಆ ಥರ ಗ್ರಿಲ್ ಓವನ್ಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು. ಇದೊಂದು ರಿಪೇರಿ ಬಂದಿತ್ತು, ಇದರದ್ದೊಂದು ವಿಡಿಯೋ ಹಾಕೋಣ ಅನಿಸ್ತಾ ಹಾಕಿದ್ದೀನಿ. ಎನರ್ಜಿ ಸೇವರ್ ಅಂತ, ಎನರ್ಜಿ ಸೇವ್ ರೆಗ್ಯುಲೇಟರ್, ಎನರ್ಜಿ ರೆಗ್ಯುಲೇಟರ್ ಅಂತ ಹೇಳಿ ಹೆಸರು. ಇದು 13 amps 15 amps ತನೂ ವರ್ಕ್ ಆಗುತ್ತೆ. ಅಂದರೆ 2 kW ತನೂ ಇದರಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾನು ಮಾಡಿರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.